ಶಿಕ್ಷೆ ಪ್ರಮಾಣ ತಿಳಿದು ಕಟಕಟಿಯಲ್ಲಿ ಕುಸಿದ ವಿನಯ್ ಕುಲಕರ್ಣಿ. ಚಿಕ್ಕ ಮಗುವಿನ ರೀತಿ ಗಳಗಳನ್ನೇ ಅಳುತ್ತಿರುವ ವಿನಯ್ ಕುಲಕರ್ಣಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ವಿನಯ್ ಸಹಿತ ಎಲ್ಲಾ 17 ಆರೋಪಿಗಳಿಗೂ ಜೈಲು ಶಿಕ್ಷೆ. ಯಾರಿಗೂ ಶಿಕ್ಷೆಯಿಂದ ವಿನಾಯಿತಿ ಇಲ್ಲ, ಕಠಿಣ ಜೈಲು ವಾಸದ ಶಿಕ್ಷೆ ಇರುವಂತದ್ದು. ಆ ಒಂದು ಕೊಲೆಯನ್ನ ಮಾಡಿದಾಗ ಅವರ ಕುಟುಂಬಸ್ಥರು ಎಷ್ಟರ ಮಟ್ಟಿಗೆ ಪಶ್ಚಾತ್ತಾಪವನ್ನ ಪಟ್ಟಿರಬೇಕು, ಎಷ್ಟರ ಮಟ್ಟಿಗೆ ಆ ಒಂದು ನೋವನ್ನ ತಡ್ಕೊಂಡಿರ್ಬೇಕು. ಈಗ ಶಿಕ್ಷೆ ಆಗಿದೆ ಅನ್ನುವಂತ ವಿಚಾರದಲ್ಲಿ ಈ ರೀತಿಯಾಗಿ ಕಣ್ಣೀರನ್ನ ಸುರಿಸ್ತಾ ಇರುವಂತಹ ವಿನಯ್ ಕುಲಕರ್ಣಿ ಆಗ ಆ ಒಂದು ತಪ್ಪನ್ನ ಮಾಡುವಂತ ಸಮಯದಲ್ಲಿ ಸ್ವಲ್ಪ ಎಚ್ಚರವಾಗಿದ್ದಿದ್ರೆ, ನಿಗಾವನ್ನ ವಹಿಸಿದ್ರೆ ಇವತ್ತು ಈ ಶಿಕ್ಷೆ ವಿನಯ್ ಕುಲಕರ್ಣಿಗೆ ಬರ್ತಾ ಇರಲಿಲ್ಲ. ಯಾಕಂದ್ರೆ ಲಿಂಗಾಯತ ಸಮುದಾಯದವರಾದಂತಹ ವಿನಯ್ ಕುಲಕರ್ಣಿಗೆ ಧಾರವಾಡ ಜಿಲ್ಲೆಯಲ್ಲಿ ಒಂದು ದೊಡ್ಡ ಮಟ್ಟಿಗೆ ಒಂದು ಒಳ್ಳೆ ರೀತಿಯಾದಂತಹ ರಾಜಕಾರಣದ ಭವಿಷ್ಯ ಇತ್ತು, ಒಳ್ಳೆ ಮಟ್ಟದಲ್ಲಿ. ಬಟ್ ಅದನ್ನ ಹಾಳು ಮಾಡ್ಕೊಳ್ತಾರೆ, ಅವರ ಕೈಯಿಂದ ಅವರೇ ಹಾಳು ಮಾಡ್ಕೊಂಡಿದ್ದು ವಿನಯ್ ಕುಲಕರ್ಣಿ. ಎಷ್ಟರ ಮಟ್ಟಿಗೆ ಧಾರವಾಡದಲ್ಲಿ ಇವರು ಒಂದು ತಮ್ಮ ಹೈಪ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ರು ಅಂತ ಅಂದ್ರೆ, ಆ ರಾಜಕೀಯವಾಗಿ ತುಂಬಾ ಮುನ್ನೆಲೆಗಿದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಕೊಂಡು ಕೇಸನ್ನ ಮುಚ್ಚಾಕ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವ್ರು ಪಟ್ಟಂತ ಪ್ರಯತ್ನ ಒಂದಲ್ಲ ಎರಡಲ್ಲ. ಅಲ್ಲಿ ಇರುವಂತ ಸ್ಥಳೀಯ ಪೊಲೀಸರ ಒಂದು ತನಿಖೆ ಇದೆಯಲ್ಲ, ತುಂಬಾ ವರ್ಸ್ಟ್ ಆಗಿರುತ್ತೆ. ವಿನಯ್ ಕುಲಕರ್ಣಿಯ ಜೀತದ ಆಳಿನ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿರುವಂತಹ ಪೊಲೀಸರು. ಅವ್ರು ಹೇಗೆ ಹೇಳ್ತಾರೋ ಹಂಗೆ ಆ ಲೆಟರ್ ನ ಇಟ್ಕೊಂಡು ಹೋಗಿ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಡುವಂತಹ ನಿಟ್ಟಿನಲ್ಲಿ ಹೋದಾಗ, ಯಾಕಂದ್ರೆ ನನ್ನ ಗಂಡನ ಕೊಲೆ ಹೊಂಚಾಕೆ ಮಾಡಿಸಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಮಲ್ಲಮ್ಮ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದಂತ ಸಂದರ್ಭದಲ್ಲಿ ಅಲ್ಲಿಯ ಪೊಲೀಸರು ನಿರ್ಲಕ್ಷ್ಯ ತೋರಿಸ್ತಾರೆ. ಅವಾಗ್ಲೂ ಸಹಿತ ತುಂಬಾ ಅಲ್ಲಿ ಏನಾದ್ರೂ ಫೋರ್ಸ್ ಮಾಡಿದಾಗ ರಾಜಕೀಯ ವೈಷಮ್ಯದಿಂದ ಆದಂತ ಕೊಲೆ ಅಂತ ನಾವು ಕಂಪ್ಲೇಂಟ್ ತಗೊಳ್ತೀವಿ ಬಿಡಮ್ಮ ಅನ್ನುವಂಥ ಮಾತುಗಳನ್ನ ಆಡ್ತಾರೆ. ಅಂದ್ರೆ ತುಂಬಾ ಯಾವ್ಯಾವ ರೀತಿಯಿಂದ ಪ್ರಯತ್ನ ಮಾಡಬೇಕು, ತನ್ನ ಬಲವನ್ನ ಹೇಗೆ ಬಳಸ್ಕೊಳ್ಬೇಕು, ತನ್ನ ಅಧಿಕಾರವನ್ನ ಯಾವ ರೀತಿಯಲ್ಲಿ ಬಳಸ್ಕೋಬೇಕು, ಅದೆಲ್ಲವನ್ನ ಮಾಡ್ತಾರೆ. 2019ರಲ್ಲಿ ಬಿಜೆಪಿ ಸರ್ಕಾರ ಮುನ್ನೆಲೆಗೆ ಬಂದಾಗ ಸಿಸಿಬಿ ತನಿಖೆಗೆ ಮುಂದಾಗುತ್ತೆ ಈ ಕೇಸ್. ಅಂತ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಸಿಕ್ಕಾಕೊಳ್ತಾರೆ. ಯಾವ ರೀತಿಯಾಗಿ ಸಿಸಿಬಿ ಪೊಲೀಸರು ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡ್ತಾರೆ ಅಂತ ಅಂದ್ರೆ, ನಿಜಕ್ಕೂ ಕೆಲವೊಂದು ವಿಚಾರದಲ್ಲಿ ಆ ಚಾರ್ಜ್ ಶೀಟ್ ಅನ್ನ ನೋಡ್ಬೇಕು, ಹೇಗೆಲ್ಲ ತನಿಖೆ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಆ ಚಾರ್ಜ್ ಶೀಟ್ ಅನ್ನ ಗಮನಿಸಿದ್ರೆ ಆ ರೀತಿಯಾಗಿ ತಲೆ ಓಡಿಸಿ ಸಿಸಿಬಿ ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡ್ಕೊಳ್ತಾರೆ. 6 ವರ್ಷಗಳ ಕಾಲ ವಿಚಾರಣೆ ನಡೆಯುತ್ತೆ. 6 ವರ್ಷಗಳ ಕಾಲ ವಿಚಾರಣೆ ಬಳಿಕ ರೀಸೆಂಟ್ ಆಗಿ 4 ಜನಗಳನ್ನ ನಿರ್ದೋಷಿಗಳು ಅಂತ